ಮಾತಾಡೋಕೆ ಅವಕಾಶ ಇದು ಇಂಟ್ರಾಕ್ಷನ್ಸ್ ಏನಾದ್ರು ಹೇಳ್ರಿ ಅವ್ರಿಗೆ. ನಾನು ಭಾಳ ಕೆಲಸ ಆದರೂ ಬಿಟ್ಟು ಬಂದ ಒಂದು ಅರ್ಧ ಗಂಟೆ ಏನೋ ತಿಳಿಸೋದ ನಾನು ರಾಸಾಯನಿಕ ಆಹಾರ ಸರಿಯಾಗಿ ಇಲ್ಲ, ಬೆಳವಣಿಗೆ ಮೊಬೈಲ್ ಇಲ್ಲ ಅಂದ್ರೆ ಯಾರು ಒಂದು ದಿವಸ ಕರೆಂಟ್ 1-2 hours ಇಡಕ್ಕಾಗತ್ತಾ? ನಾವು ಅದಕ್ಕೆ ಅಡಾಪ್ಟ್ ಆಗ್ಬಿಟ್ಟಿದ್ವಿ. ಅದಕ್ಕೆ ನೀವು ಯಾಕೆ ಇದನ್ನ 10th ಪ್ರೌಢಶಾಲೆ ಮಕ್ಕಳಿಗೆ ಯಾಕೆ ಕೊಡ್ತಾರೆ ಹೇಳ್ರಿ? ಒಂದು ಸ್ವಲ್ಪ ಓದೋ ಮುಂದೆ ಐದು ವರ್ಷದಲ್ಲಿ ಏನಾದ್ರು ಕಳೆ ಬಂದ್ರೆ ಕಳೆ ಕೇಳಿರಿ, ಗಿಡಗಳು ಏನಾದ್ರು ಮನೆಯಲ್ಲಿ ಇರೋಂಥ ಸಣ್ಣ ಪುಟ್ಟ ಇದನ್ನು ಮೇಂಟೈನ್ ಮಾಡಲಿ ಅಂತೇಳಿ ನಿಮಗೆ ಬೇಕಾದ ದೈಹಿಕ ಶ್ರಮಗಳು ಇದನ್ನು ಸಿಗಬೇಕು. ಮಾನಸಿಕ ಸಮತೋಲನ ಹೇಗಾಗತ್ತೆ? ನಾವು ದೈಹಿಕವಾಗಿ ಸದೃಢ ಇರಬೇಕು, ನಾವು ತಿನ್ನೋ ಆಹಾರ ಆರೋಗ್ಯಯುತವಾಗಿರ್ಬೇಕು. ಆವಾಗ ಮಾತ್ರ ನಮ್ಮ ಮನಸ್ಸು ನಾವು ಮಾನಸಿಕವಾಗಿ ಸದೃಢರಾಗಿರ್ತೀವಿ. ಹೌದ್ರಿ? ಕೈತೋಟ ಡಿಸೈನ್ ಹೆಂಗಿರುತ್ತೆ? ಈಗ ಒಂದು ಯಾವ ಥರ ಕೈತೋಟ ಇದ್ರೆ ನೀವು ಕೆಲಸ ಮಾಡಕ್ಕೆ ಈಸಿ? ಆಯತಾಕಾರದಲ್ಲಿ ಇರ್ಬೇಕು, ಚೌಕಾಕಾರದಲ್ಲಿ ಇರ್ಬೇಕು? ಯಾಕೆ ಆಯ್ತಾ? ಆಯತಾಕಾರದ ಯಾಕೆ ಇರ್ಬೇಕು ಹೇಳ್ರಿ? ಹಾಂ, ಚೌಕಾಕಾರದ ಸಾಲ ಸ್ಟಾರ್ಟ್ ಆಗಲ್ಲ. ಚೌಕಾಕಾರದಲ್ಲಿದ್ರೆ ನೀವು ಇಂಟರ್ಕಲ್ಚರ್ ಆಪರೇಷನ್ಸ್ ಅಂತಾರೆ. ಒಳಗಡೆ ಏನೋ ನೀವು ಮಡಿ ಒಳಗೆ ಕಳೆ ಬೆಳೆದ್ರೆ ತೆಗಿಯಕ್ಕೆ, ಅಲ್ಲೇನೋ ಒಂದಿಷ್ಟು ರೋಗ ರುಜಿನ ಬಂದಿರೋ ಅಂತ ಗಿಡಗಳನ್ನು ಚೂಟಕ್ಕೆ ದಾರಿ ಸರಿಯಾಗಿ ಸಿಗಲ್ಲ. ಆಯತಾಕಾರದಲ್ಲಾದ್ರೆ ಒಂದು ಕಡೆಯಿಂದ ನೀವು ಹೋಗಿ ಬರೋಕ್ಕೆ ಅನುಕೂಲವಾಗಿ ದಾರಿ ಮಾಡ್ಕೋಬಹುದು. ಆಯತಾಕಾರದಲ್ಲಿ ಹೆಚ್ಚಿನ ಪ್ರದೇಶವನ್ನು ಬೆಳೆಯೋದಕ್ಕೆ ಇಟ್ಕೋಬಹುದು. ಆಯತಾಕಾರದ ಜಾಗ ಇದ್ರೆ ಕೈತೋಟ ಚೆನ್ನಾಗಿ ಇರುತ್ತೆ. ಕೈತೋಟದ ಮಾಡಲ್ ಹೆಂಗಿರ್ಬೇಕು ನಿಮಗೆ ಗೊತ್ತಿದ್ದಂಗೆ. ಅದ್ರಾಗೆ ಬಹುವಾರ್ಷಿಕ ಬೆಳೆಗಳು, ತರಕಾರಿಗಳು ಬರ್ತವೆ. ಯಾವುವು ಬಹುವಾರ್ಷಿಕ ತರಕಾರಿಗಳು ಯಾವ್ಯಾವ ಬರ್ತವೆ ಹೇಳ್ರಿ? ಬಹುವಾರ್ಷಿಕ, ವಾರ್ಷಿಕ, ಬಹುವಾರ್ಷಿಕ ಗೊತ್ತದವ? ಒಂದು ವರ್ಷದಾಗ ಬಂದಂಥವು ವಾರ್ಷಿಕ ಬೆಳೆಗಳು. ಸುಮಾರು ವರ್ಷಗಳವರೆಗೂ ನಾವು ತಿನ್ನೋಂಥ ಬೆಳೆಗಳು ಬಹುವಾರ್ಷಿಕ ಬೆಳೆಗಳು. ಬಹುವಾರ್ಷಿಕ ತರಕಾರಿ ಯಾವ ಹೇಳ್ರಿ? ಒಂದು 4-5 ಅದಾವ ಅಷ್ಟೇ. ತರಕಾರಿ ನಾ ಹೇಳೋದು ಹಣ್ಣಲ್ಲ. ನುಗ್ಗೆಕಾಯಿ ಕೇಳಿರ? ತರಕಾರಿನ ಹಣ್ಣದು? ಬಳ್ಳಿ ಬರುತ್ತಾ? ಹೆಂಗ್ ಬರುತ್ತೆ? ಎಷ್ಟು ವರ್ಷ ಇರುತ್ತೆ? ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 5-6 ವರ್ಷನೂ ಇರುತ್ತೆ. ಹಣ್ಣಲ್ಲ ನಾ ಹೇಳಿದ ತರಕಾರಿ. ಇಲ್ಲ ತರಕಾರಿ ಯಾಕಪ್ಪ? ಬಹುವಾರ್ಷಿಕ ತರಕಾರಿ ಕರಿಬೇವು ತರಕಾರಿಯಲ್ಲಿ ಬರುತ್ತೆ. ಕರಿಬೇವು ಪ್ರತಿ ಎಲ್ಲ ಪಲ್ಯಗಳೊಳಗೆ ಹಾಕ್ತಾರಲ್ಲ, ಅದು ಅದ್ರಾಗೆ ಬರುತ್ತೆ. ಆಮೇಲೆ ನಿಂಬೆ ಹಣ್ಣದು ಬೆಟ್ಟಮುನಿ ಅಂತ ಒಂದು ಬರೋದು ಗೊತ್ತಾ? ವಿಟಮಿನ್ ನಾವು ತಡನ ಇರುತ್ತೆ ನೋಡಕ್ಕೆ. ಒಂದು 5-6 ಎಲೆ ನಾವು ದಿನನಿತ್ಯ ಸೇವನೆ ಮಾಡ್ತಾ ಇದ್ರೆ ನಮಗೆ ಯಾವುದೇ ರೀತಿ ಆರೋಗ್ಯದಲ್ಲಿ ಏರುಪೇರು ಆಗಲ್ಲ. ಈ ಸಣ್ಣ ಪುಟ್ಟ ನಮಗೇನಾದ್ರು ಈ ನೆಗಡಿ, ಕೆಮ್ಮು, ಸುಸ್ತು ಬರ್ತಾವಲ್ಲ, 100 ಮೀಟ್ರ್ ಓಡಕ್ಕೆ ಹಚ್ಚಿದ್ರೆ 10 ಜನ ಬಿದ್ದ ಬಿಡ್ತೀವಿ. ಈಗ ನಾವೆಲ್ಲ ಓಡ ಮುಂದೆ 10-10 ಜನ ಓಡೋಗ್ತೀವಿ. ಅದ್ರಾಗ ಯಾರು ಫಸ್ಟ್ ಅಂತ ನೀವೆಲ್ಲ ಓಡಕ್ಕೆ ಹಚ್ಚಿದ್ರೆ 10 ಜನದಾಗ 6 ಜನ ಬಿದ್ದಿರ್ತೀರಿ. ಗ್ಲೂಕೋಸ್ ಬಾಟ್ಲು, ನೀರು ಕೊಡಕ್ಕೆ ಒಂದು ಲೀಟ್ರ್ ಓಡಬೇಕು. ಒಂದು 4 ಜನ ಹಂಗೆ ವಿಯ ಅಂತ ಬಿಟ್ಟಿರ್ತೀವಿ. ಯಾಕೆ ಹಿಂಗಾಗಿರಿ? ಇವೆಲ್ಲ ಮೊಬೈಲ್ ಅಟ್ಯಾಚ್ಮೆಂಟ್. ದೈಹಿಕವಾಗಿ ಯಾವುದೇ ರೀತಿ ಪರಿಶ್ರಮ ಮಾಡಲ್ಲ. ಆ ದೈಹಿಕ ಪರಿಶ್ರಮನೂ ಆಗಬೇಕು. ನೀವು ಮಾಡೋ ಕೆಲಸಗಳು, ನೀವು ಈಗ ಓದ್ತಾ ಇರ್ತೀರಿ, ಒಂದು 45 ಮಿನಿಟ್ಸಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಗ್ರಾಸ್ಪಿಂಗ್ ಪವರ್ ನಮಗೆ ಕಡಿಮೆ ಇರ್ತದೆ. ಕಂಟಿನ್ಯೂಸ್ ಆಗಿ ಓದ್ತಾ ಹೋದ್ರೆ ನಾವು ಓದಿರೋದು ಏನನ್ನೋದು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ನಡುವೆ ಒಂದು 15 ನಿಮಿಷ ಬ್ರೇಕ್ ಬೇಕಲ್ಲ. ಆ ಬ್ರೇಕ್ ಇದ್ದಾಗ ನೀವು ಸ್ವಲ್ಪ ನಿಮ್ಮ ಕೈ ತೋಟದಲ್ಲಿ ಅಡ್ಡಾಡಿ ಬಂದರೆ ಬರೀ ತರಕಾರಿ ಅಷ್ಟೇನಾ? ಸ್ವಲ್ಪ ನಮಗೆ ಚೆಂದ ಕಾಣಬೇಕಂತೇಳಿ ಹೂವು ಹಾಕೋಬಹುದು. ನಮಗೆ ದಿನನಿತ್ಯ ಅನುಕೂಲ ಆಗೋಂಥ ಹಣ್ಣಿನ ಮರಗಳು, ಒಂದು ಸಪೋಟ ಹಾಕೋಬಹುದು, ಒಂದು ಮಾವು ಹಾಕೋಬಹುದು. ಈ ಅಂದ ದೃಷ್ಟಿದೋಷ ಯಾವ ವಿಟಮಿನ್ ಅಂತ ಬರುತ್ತೆ? ಯಾವ ವಿಟಮಿನ್ ಕೊರತೆ ಇದ್ರೆ ದೃಷ್ಟಿದೋಷ ಬರುತ್ತೆ?
ನಾ ಹೇಳಿದ್ದು ಕಣ್ಣು ದೃಷ್ಟಿ ಬಂದಾಗೋದಕ್ಕೆ ಯಾವುದು ಯಾವ ಹಣ್ಣು ಜಾಸ್ತಿ ತಿಂದ್ರೆ ವಿಟಮಿನ್ ಎ ಕೊರತೆ ನೀಗಿಸ್ತದೆ ದೇಹ. ಮತ್ತೆ ಕಿವಿ ಹಣ್ಣಿಗೆ ಹೋಗಲ್ಲ. ಯಾವ ಹಣ್ಣು ನೀವು ಕೊಯ್ದ್ರೆ ಕೆಂಪು ತಿರುಳು ಕಾಣ್ತಾವಲ್ಲ, ಮ್ಯಾಕ್ಸಿಮಮ್ ಏನ್ ರೆಡ್ ಕಲರ್ ಬಲ್ಪ್ ಇರ್ತಾವಲ್ಲ ಒಳಗಡೆ ತಿರುಳು, ಅವೆಲ್ಲವೂ ವಿಟಮಿನ್ ಎ ಇರುತ್ತಿರ್ತಾವೆ. ಹೌದಾ? ಅಲ್ಲೂ ಬರುತ್ತೆ. ಎಲ್ಲ ಕೆಂಪಾಗಿ ಇರೋಂಥ ಹಣ್ಣುಗಳು ಯಾವ ತಿಂದ್ರು ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಸ್ಕರ್ವಿ ಅನ್ನೋ ಡಿಸೀಸ್ ಯಾವ ಇದರಿಂದ ಬರುತ್ತೆ? ಅದು ಕಡಿಮೆ ಆಗ್ಬೇಕಂದ್ರೆ ಏನು ತಗೋಬೇಕು? ನಿಂಬೆಹಣ್ಣು ತಿನ್ಬೇಕು, ಮತ್ತೆ ಮೋಸಂಬಿ ಜಾಸ್ತಿ ಇರೋಂಥ ಎಲ್ಲ ತಿನ್ಬೇಕು. ಆಮೇಲೆ ಬೀಟಲ್ ಕಡಿಮೆ ಆದರೆ ಏನು ಬರುತ್ತೆ? ವಿಟಮಿನ್ ಬೀಟಲ್ ಕಡಿಮೆ ಆದರೆ ಏನು ರೋಗ ಬರುತ್ತಾ ಹೇಳಿ? ಎನಿಮಿಯಾ ಅಂತ ಕೇಳಿರಾ? ರಕ್ತದ ಕೊರತೆ, ರಕ್ತಹೀನತೆ ಬರುತ್ತಲ್ಲ, ಅದು ಕಡಿಮೆ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ಸೊಪ್ಪು, ಹಸಿ ತರಕಾರಿ, ಪಾಲಕ ಇವನ್ನೆಲ್ಲ ತಿನ್ಬೇಕು. ಪಾಲಕ್ ಸೊಪ್ಪೆಲ್ಲ ಇರ್ತಾವಲ್ಲ. ಆಮೇಲೆ ವೈಟರ್ ಯಾವ್ದ್ರಿಂದ ಬರುತ್ತೆ? ವೈಟರ್ ಒಳಗಂಡ ರೋಗ ಅಂತಾರಲ್ಲ, ಅಯೋಡಿನ್ ಕೊರತೆ. ಯಾವ ತರಕಾರಿ ತಿಂದ್ರೆ ಅಯೋಡಿನ್ ಕೊರತೆ ನೀಗಿಸ್ಬೋದು? ಬೆಂಡೆಕಾಯಿ ಕೇಳಿರಾ? ಬೆಂಡೆಕಾಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಯೋಡಿನ್ ಇರುತ್ತೆ. ಬೆಂಡೆಕಾಯಿ ತಿನ್ನೋದ್ರಿಂದ ವೈಟರ್ ಒಳಗಂಡ ರೋಗ ಅದರ ಡಿಫಿಷಿಯನ್ಸಿ ನಮಗೆ ಬರಲ್ಲ. ನಮ್ಮ ದೇಹಕ್ಕೆ ಬರೀ ಜೀವಸತ್ವಗಳು ಅಷ್ಟೇ ಬೇಕಾ, ಮಿನರಲ್ಸು ಬೇಕಾ? ಮಿನರಲ್ಸು, ವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸು ಎಲ್ಲದೂ ಇದ್ದರೆ ನಾವು ಆರೋಗ್ಯವಾಗಿರ್ತೀವಿ. ಹಣ್ಣುಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಖನಿಜಾಂಶಗಳನ್ನು ಕೊಡ್ತಾವೆ, ಮಿನರಲ್ಸ್. ಈಗ ನೀವು ಕ್ಯಾಲ್ಸಿಯಂ ಕಡಿಮೆ ಆದರೆ ಬೋನು ವೀಕ್ ಇರ್ತವೆ, ಬ್ರಿಟಲ್ ಆಗಿರ್ತವೆ. ಸ್ವಲ್ಪ ಬಿದ್ರೂ ಬೋನು ಸ್ಟ್ರಕ್ಚರ್ ಬಿರಿ ಬಂದ್ಬಿಡ್ತಾವೆ. ಕಡಿಮೆ ಆಗ್ಬೇಕಂದ್ರೆ ನಾವು ಆಹಾರದಲ್ಲಿ ಸಮತೋಲನ ಇಟ್ಕೋಬೇಕು. ಕೈತೋಟದಲ್ಲಿ 2 ವಿಭಾಗ ಮಾಡಿರ್ತಾರೆ, ಒಂದು ಶಾಶ್ವತ ವಿಭಾಗ, ಒಂದು ತಾತ್ಕಾಲಿಕ ವಿಭಾಗ ಅಂತ. ಈ ಶಾಶ್ವತ ವಿಭಾಗದಲ್ಲಿ ನಾನೇನು ಹೇಳಿದಲ್ಲಿ, ಈಗ ಬಹುವಾರ್ಷಿಕ ಹಣ್ಣಿನ ಮರಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇವನ್ನೆಲ್ಲ ಬದು ಸುತ್ತ ಹಚ್ಕೋಬೇಕು. ಪರ್ಮನೆಂಟಾಗಿ ಒಂದು 7-8 ವರ್ಷ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದರೆ 10-15 ವರ್ಷನೂ ನೀಟಾಗಿ ಹಣ್ಣುಗಳನ್ನು ಕೊಡ್ತಾ ಇರ್ತಾವೆ. ನಾವು ಮತ್ತೆ ಸುತ್ತು ಬೇಲಿ ಹಾಕಿರ್ತೀರಲ್ಲ, ಆ ಬೇಲಿ ಮೇಲೆ ಕುಂಬಳ ಜಾತಿ ಬಳ್ಳಿಗಳನ್ನು ಹಬ್ಸ್ಕೋಬೇಕು. ಯಾವುದು ಕುಂಬಳ ಜಾತಿ ಬಳ್ಳಿ ಅಂದರೆ ಕುಂಬಳ ಒಂದಾಯಿತು, ತುಪ್ಪೇರಿಕಾಯಿ, ಇವೇನು ಬರ್ತಾವಲ್ಲ, ಈ ಎಲ್ಲ ತೊಂಡೆಕಾಯಿ ಕೇಳಿದ್ರೆ ಅವೆಲ್ಲ ಬಳ್ಳಿಗಳನ್ನು ನೀವು ಬೇಲಿ ಮೇಲೆ ಅದನ್ನು ಹಬ್ಸ್ಕೊಳ್ಳೋದ್ರಿಂದ ನಿಮಗೆ ಅಲ್ಲಿ ಜಾಗ ಕಡಿಮೆ ಇದ್ರೂ ಕೂಡ ನಮಗೆ ಬೇಕಾಗಂಥ ತರಕಾರಿಗಳು ಅಲ್ಲಿ ಸಿಗ್ತಾವೆ. ಆವಾಗ ನಡುವೆ ಬ್ಲಾಕ್ ಮಾಡ್ಕೊಂಡು ಆ ಬ್ಲಾಕ್ಗಳಲ್ಲಿ ಒಂದು ಕಡೆ ಟೊಮಾಟೊ, ಒಂದು ಕಡೆ ಮೆಣಸಿನ್ಕಾಯಿ, ಒಂದು ಕಡೆ ಬದನೆಕಾಯಿ, ಒಂದು ಕಡೆ ಈ ಕಡೆ ಕುಂಬಳ ಜಾತಿ, ಈ ಕಡೆ ಸೊಪ್ಪುಗಳು ಎಲ್ಲ ಒಂದು ಸಣ್ಣ ಸಣ್ಣ ಬ್ಲಾಕ್ ಮಾಡ್ಕೊಂಡು ನಾವು ಪ್ರತಿನಿತ್ಯ ಏನು ಬಳಸ್ತೀವಿ ನೀರು ಮನೆಯಲ್ಲಿ, ಅಡುಗೆ ಮನೆಯಿಂದ ಬರೋಂಥ ವೇಸ್ಟೇಜ್ ವಾಟರ್ ಆಗಿರ್ಬೋದು, ಸೋಪ್ ವಾಟರ್ ಬಿಟ್ಟು ಮಾಮೂಲಿ ಬಾತ್ರೂಮಿಂದ ಬರೋಂಥ ನೀರನ್ನು ಯೂಸ್ ಮಾಡಿ, ಎಡಿಷ್ನಲ್ ಆಗಿ ಇದಕ್ಕೆ ನೀರು ಯೂಸ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ನಾವು ದಿನನಿತ್ಯ ಬಳಸೋಂಥ ನೀರು ನಮ್ಮ ಮನೆಯಲ್ಲಿ ಸಿಗೋಂಥ ತ್ಯಾಜ್ಯ ವಸ್ತುಗಳನ್ನೇ ಒಂದು ಕಡೆ ಮೂಲೆಯಲ್ಲಿ ಕೊಟ್ಟಿಗೆ ಕಾಂಪೋಸ್ಟ್ ಪಿಟ್ ಅಂತ ಮಾಡ್ಕೋಬೇಕು. ಆ ಕೈತೋಟಕ್ಕೆ ಪ್ರತಿನಿತ್ಯ ಬರೋಂಥ ವೇಸ್ಟೇಜನ್ನು ಆ ಕಾಂಪೋಸ್ಟ್ ಪಿಟ್ಟಲ್ಲಿ ಹಾಕ್ತಾ ಬಂದರೆ ಅದು ದಿನನಿತ್ಯ ಕಳೀತಾ ಬರುತ್ತೆ. ಆ ಗೊಬ್ಬರನೇ ನಾವು ನಮ್ಮ ಕೈತೋಟಕ್ಕೆ ಬಳಸ್ಕೋಬಹುದು. ಚೆನ್ನಾಗಿ ಕೈತೋಟಕ್ಕೆ ಸೆಲೆಕ್ಟ್ ಮಾಡೋ ಅಂಥ ಸೈಟ್ ಹೆಂಗಿರಬೇಕು? ಸಿಂಪಲ್ ಆಗಿ 1-2-3 ಪಾಯಿಂಟ್ ಹೇಳ್ರಿ. ಕೈತೋಟಕ್ಕೆ ಸೆಲೆಕ್ಟ್ ಮಾಡೋ ಅಂಥ ಸೈಟ್ ಯಾವ ಥರ ಇರಬೇಕು? ಸೈಟ್ ಜಾಗ, ಗಾಳಿ ಬೆಳಕು ಚೆನ್ನಾಗಿ ಉತ್ತಮ ಗಾಳಿ ಬೆಳಕು ಇದ್ರೆ ಮಾತ್ರ ಅಲ್ಲಿ ನಾವು ಯಾವ ಗಿಡ ಅಥವಾ ಯಾವ ನಾವು ಸಸಿಗಳನ್ನು ಹಾಕ್ತೀವಿ ಅದು ಸಮೃದ್ಧಿಯಾಗಿ ಬೆಳೀತದೆ. ಆಮೇಲೆ ಮಣ್ಣು ಫಲವತ್ತಾಗಿರ್ಬೇಕು, ನೀರು ಬಸದು ಹೋಗ್ತಾ ಇರ್ಬೇಕು. ನಾವು ಹಾಕಿರೋ ನೀರೆಲ್ಲ ಅಲ್ಲೇ ನಿಂತ್ಕೊಂತಂದ್ರೆ ಎಲ್ಲ ಬೀಜಗಳು ಕೊಳ್ತೋಗ್ತವೆ, ಯಾವುದೇ ರೀತಿ ಬೆಳವಣಿಗೆ ಆಗೋದಿಲ್ಲ. 3ನೇದು
ನಾವು ಪ್ರತಿನಿತ್ಯ ಓಡಾಡಿ ಅಲ್ಲಿ ಏನು ರೋಗ ಇದೆ, ಅಲ್ಲೇನು ಕೀಟ ಬಾಧೆ ಇದೆ ಅಂತದೆಲ್ಲ ನೋಡ್ಕೊಳಕ್ಕೆ ನಾವು ಸಣ್ಣದಾಗಿ ಪಾತ್ ಮಾಡ್ಕೊಂಡು ಎಲ್ಲ ಕಡೆ ಓಡಾಡೋಕ್ಕೆ ಅನುಕೂಲ ಮಾಡ್ಕೊಂಡಿರ್ಬೇಕು. ಈ ಇಷ್ಟ ಪಾಯಿಂಟ್ಗಳನ್ನು ತೆಗೆಗಿಟ್ಕೊಂಡು ಒಂದು ಮಾಡೆಲ್ ಮಾಡಿದ್ದಾರೆ, ಕೈತೋಟದ ಮಾಡೆಲ್ ಮಾಡಿದ್ದಾರೆ. ಅದನ್ನು ನಿಮ್ಮ ಒಬ್ಬರು ಸರಿಗೆ ನಾವು ಶೇರ್ ಮಾಡ್ತೀವಿ ವಾಟ್ಸಪ್ಪಲ್ಲಿ. ನೀವು ಆವಾಗ ಅದನ್ನು ಅವರಿಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿರಂತೆ. ನಮಗೊಂದು PPTನೇ ಇದೆ, ಬಟ್ ಇಲ್ಲಿ ನಮಗೂ ಇಲ್ಲಿ ಹೇಳೋಕ್ಕೆ ಅನುಕೂಲ ಆಗಲ್ಲ ಅನ್ನೋದಕ್ಕೆ ನಾವು ಸ್ವಲ್ಪ ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಕೈತೋಟದ ಮಾಡಲ್ಲು ಸಿಂಪಲ್ ಆಗಿರುತ್ತೆ. ನೀವು ಅದನ್ನು ಯಾಕೆ ಪ್ರೌಢಶಾಲಾ ಮಕ್ಕಳು ಮಾಡ್ಬೇಕಂದ್ರೆ ಅದು ನಿಮಗೆ ಅದೊಂದು ಹ್ಯಾಬಿಟ್ ಆಗಬೇಕು. ಆ್ಯಕ್ಚುಲಿ ಆ ಕೈತೋಟದ ಹ್ಯಾಬಿಟ್ ಆತಂದ್ರೆ ನೀವು ಹೊರಗಡೆಯಿಂದ ತರಕಾರಿಗಳನ್ನು ತರೋದನ್ನು ಅವಾಯ್ಡ್ ಮಾಡ್ತೀರಿ. ನೀವು ಸ್ವಲ್ಪ ಅದೇ ಕೈತೋಟದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ್ಬಂದರೆ ನಿಮ್ಮ ದಿನನಿತ್ಯಕ್ಕೆ ಏನು ದೈಹಿಕವಾಗಿ ನಿಮಗೆ ಒಂದು ವ್ಯಾಯಾಮ ಬೇಕಲ್ಲ, ಅದಿಷ್ಟು ವ್ಯಾಯಾಮ ಅಲ್ಲಿ ಸಿಗ್ತದೆ. ಆಮೇಲೆ ಮಾನಸಿಕವಾಗಿಯೂ ಶಾಂತವಾಗಿರ್ತೀವಿ. ಒಂದು ಗಿಡದಲ್ಲಿ ಚೆನ್ನಾಗಿ ಗುಲಾಬಿ ಹೂಗಳು ಬಿಟ್ಟಿದ್ರೆ ಆ ಹೂವಿನ ಗಿಡ ನೋಡಿದ್ರೆ ನಮ್ಮ ಮನಸ್ಸಿಗೆ ಆನಂದ ಆಗತ್ತಿತ್ತು. ಬೇರೆ ಹೂ ಎಲ್ಲ ಭಾಳ ಚೆನ್ನಾಗಿ ಹೂ ಬಿಡ್ತಾವೆ. ಈಗೆಲ್ಲ ಯಾರು ಅಷ್ಟು ಗಿಡಗಳನ್ನು ಮನೆ ಹತ್ರ ಇಡೋದಾಗಲ್ಲ, ಮಾಡೋದಾಗಲ್ಲ. ಒಂದು 3-4 ಕಿಚನ್ ಗಾರ್ಡನ್ ಬಿಟ್ಟು ಇನ್ನೂ ಒಂದು 2-3 ನಮೂನಿ ಇದಾವೆ. ನಮ್ಮ ಮನೆ ಹತ್ರ ಮುಂದೂ ಜಾಗ ಇಲ್ಲ, ಹಿಂದೂ ಜಾಗ ಇಲ್ಲಪ್ಪ. ನಾವು ಎಲ್ಲ ಕಡೆನೂ RCC ಸ್ಲ್ಯಾಬ್ ಹಾಕ್ಬಿಟ್ಟಿದ್ದೀವಿ. ನಾವು ಬೇರೆ ರೀತಿ ಏನು ಮಾಡ್ಬೋದು, ಟೆರೆಸ್ ಗಾರ್ಡನ್ ಅಂತ ಹೇಳ್ತಾರೆ, ತಾರಸಿ ತೋಟ ಅಂತ ಹೇಳ್ತಾರೆ. ಆ ಟೆರೆಸ್ ಗಾರ್ಡನ್ ಅಂದರೆ ನಮ್ಮ ಮನೆ ಮೇಲ್ಗಡೆ ಕುಂಡಲಗಳಲ್ಲಿ, ಆ ಕುಂಡಲಗಳಲ್ಲಿ ನಾವು ತರಕಾರಿಗಳನ್ನು, ಸಣ್ಣ ಪುಟ್ಟ ಹೂವಿನ ಗಿಡಗಳನ್ನು, ಬಳ್ಳಿ ಜಾತಿ ತರಕಾರಿ ಗಿಡಗಳನ್ನು ನಾವಲ್ಲೇ ಬೆಳ್ಕೊಂಡು ನಾವು ನಮ್ಮ ಮನೆಗೆ ಯೂಸ್ ಮಾಡ್ಬೋದು. ಬೆಂಗಳೂರಲ್ಲೆಲ್ಲ ಮ್ಯಾಕ್ಸಿಮಮ್ ಅದೇ ಥರ ಮಾಡ್ತಾರೆ ಇಂಟ್ರೆಸ್ಟೆಡ್ ಗ್ರೂಪ್ಸ್. ಈಗ ಅವ್ರು ಏನು ಮಾಡಿರ್ತಾರೆ, ಒಂದು ಕಾಲೋನಿ ಮಾಡ್ಕೊಂಡಿರ್ತಾರೆ, ಒಂದು ನಗರದಲ್ಲಿ ಇಂಟ್ರೆಸ್ಟೆಡ್ ಗ್ರೂಪ್ ಇರುತ್ತೆ. ಅದರಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾರು ಮಾಡ್ತಾರೆ, ಟೆರೆಸ್ ಗಾರ್ಡನ್ ಯಾರು ಮಾಡ್ತಾರೆ, ಮಶ್ರೂಮ್ ಕಲ್ಟಿವೇಷನ್ ಯಾರು ಮಾಡ್ತಾರೆ, ಯಾರು ಆರ್ಗ್ಯಾನಿಕಲಿ ಪ್ಯೂರ್ ಯಾವುದೇ ರೀತಿ ಗೊಬ್ಬರಗಳನ್ನು, ವಿಷಯುಕ್ತ ರಾಸಾಯನಿಕಗಳನ್ನು ಬಳಸದೆ ಬೆಳೀತಾರೆ ಅನ್ನೋದೆಲ್ಲ ಮಾಡ್ಕೊಂಡಿರ್ತಾರೆ. ಆ ಥರದಲ್ಲಿ ಟೆರೆಸ್ ಗಾರ್ಡನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೊಂದು ಅಣಬೆ ಅದನ್ನು ಕೂಡ ಈಗ ಅಣಬೆ ಭಾಳ ಚೆನ್ನಾಗಿ ಓಡಾಡ್ತಾ ಇದೆ. ಈಗ ಅಣಬೆ ಬೇಸಾಯ ಏನಿದೆ, ಒಂದು ಸಣ್ಣ ಕುಟುಂಬ ಆರಾಮಾಗಿ ಜೀವನ ಮಾಡೋಷ್ಟು ಅದರಲ್ಲಿ ಆದಾಯ ಬರ್ತಾ ಇದೆ. ಮೈಕ್ರೋ ಗ್ರೀನ್ ಅಂತ ಒಂದು ಹೊಸದು ಬಂದಿದೆ. ಪ್ರೋಟ್ರೇ ಅಂತ ಇರ್ತಾವಲ್ಲ, ಈ ಸಣ್ಣ ಸಸಿ ಮಡಿಗಳನ್ನು ನೀವು ಟೊಮೆಟೊ ಸಸಿ ಮಡಿಗಳೆಲ್ಲ ಹಾಕಿರ್ತಾರೆ ನೋಡ್ರಿ ಮನೆಗೆ, ಪ್ರೋಟ್ರೇ ನೋಡಿರ್ತಿಲ್ಲ. ಆ ಪ್ರೋಟ್ರೇ ಒಳಗೆ ಈ ನಮ್ಮ ಕೊಕ್ಕೋ ಪಿಟ್ಟು ಅಥವಾ ತೆಂಗಿನ ನಾರಿಂದೆಲ್ಲ ಇದನ್ನು ಹಾಕ್ಬಿಟ್ಟು ಬೀಜಗಳನ್ನು ಹಾಕಿದರೆ, ತರಕಾರಿ ಬೀಜಗಳಾಗಿರ್ಬೋದು, ಮೆಂತೆ, ಪಾಲಕ್, ಈ ಥರ ಎಲ್ಲ ಬೀಜಗಳನ್ನು ಹಾಕಿ 10ರಿಂದ 14 ದಿವಸ ಆ ಬೀಜಗಳಿಗೆ ನೀರು ಹಾಕಿದರೆ ಮೊಳಕೆ ಬರ್ತವೆ. ಆ ಮೊಳಕೆ ಬಂದು 2 ಅಥವಾ 4 ಎಲೆ ಚಿಗುರು ಬಂದ ತಕ್ಷಣ ಅದನ್ನು ಸಲಾಡ್ಸಲ್ಲಿ ಯೂಸ್ ಮಾಡ್ತಾರೆ. ಆವಾಗ ಅದು ಹೈಯೆಸ್ಟ್ ಅದರದ್ದು ಪ್ರೋಟೀನ್ಸ್ ಇರುತ್ತೆ, ಹೈಯೆಸ್ಟ್ ಪ್ರಮಾಣದಲ್ಲಿ ಆ ಗಿಡದ ಕ್ವಾಲಿಟಿ ಇರುತ್ತೆ. ಈ ಬೇರೆ ಬೇರೆ ನಾವು ಡ್ರೈ ಫ್ರೂಟ್ಸ್ ಬೀಜಗಳನ್ನು ನೇರವಾಗಿ ತಿಂದರೆ ಅನುಕೂಲನೋ, ಅದನ್ನು ರಾತ್ರಿ ನೆನೆಸಿ ಬೆಳಗ್ಗೆ ತಿಂದ್ರೆ ಅನುಕೂಲನೋ? ಯಾಕೆ? ಅದು ನಾವು ರಾತ್ರಿ ನೆನೆದು ಬಂದಾಗ ಅದರಲ್ಲಿ ಮೆಟಬಾಲಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅದು ನಮಗೆ ದೇಹಕ್ಕೆ ಬೇಕಾಗಂಥ ಎಲ್ಲ ಪೋಷಕಾಂಶಗಳನ್ನು ಒದಗಿಸೋಕ್ಕೆ ರೆಡಿ ಫಾರ್ಮಲ್ಲಿ ಇರುತ್ತೆ. ಅವಾಗ ಆ ಥರದಲ್ಲಿ ರಾತ್ರಿ ನೆನೆಸಿ ಬೆಳಗ್ಗೆ ತಿಂದರೆ ಎಷ್ಟು ಅನುಕೂಲನೋ ಅಷ್ಟೇ ಈ 14 ದಿವಸ ಮೊಳಕೆ ಬಂದು ಚಿಗುರು ಬಂದಿರೋ ಅಂಥ ಪ್ರತಿಯೊಂದು ತರಕಾರಿ ಇದು ಸಲಾಡ್ಸ್ ಆಗಿ ತಿನ್ನೋದ್ರಿಂದನೂ ನಮ್ಮ ದೇಹಕ್ಕೆ ಬೇಕಾದಂಥ ಆರೋಗ್ಯಯುತವಾದಂಥ ಒಂದು ಸೊಪ್ಪು ಸದೆಗಳನ್ನು ತಿನ್ಬೋದು. ನಮಗೇನಾದ್ರು ಡೌಟ್ ಇದ್ರೆ ಕೇಳ್ರಿ. ಮೊಳಕೆ ಕಾಳುಗಳು ಅಷ್ಟೇ, ಈ ಮಡಕೆ ಮತ್ತೆ ಕಡಲೆ ಇವೆಲ್ಲ ಮೊಳಕೆ ಬಂದು ಆದ್ಮೇಲೆ ನಾವು ತಿನ್ನೋದ್ರಿಂದ ನಮಗೆ ನೇರವಾಗಿ ದೇಹಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳನ್ನು ನಮ್ಮ ದೇಹ ಹೀರ್ಕೊಳಕ್ಕೆ, ಅಬ್ಸರ್ವ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ರೆಡಿ ಟು ಸರ್ವ್ ಫುಡ್ ಇರುತ್ತದೆ. ಅವಾಗ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ ಎಲ್ಲ ರೀತಿಯಿಂದಲೂ ನಮ್ಮ ದೇಹಕ್ಕೆ ಬೇಕಾದಂಥ ಜೀರ್ಣಕ್ರಿಯೆ ಎಲ್ಲದೂ ಆಗುತ್ತೆ. ಪಚನಕ್ರಿಯೆ ಎಲ್ಲ ಹೇಳ್ತಾರಲ್ಲ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅವೆಲ್ಲ ಯಾವ ಥರ ವರ್ಕ್ ಮಾಡ್ತಾವೆ. ಯಾಕೋ ಸ್ವಲ್ಪ ನೀವು ಯಾರು ಅಷ್ಟು ರಿಯಾಕ್ಟ್ ಮಾಡ್ತಾ ಇಲ್ಲ. ನಿನ್ನೆ ಎರಡದಲ್ಲಿ ಪರವಾಗಿಲ್ಲ, ಭಾಳ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ದಾರೆ. ಹಾಂ, ಸ್ವಲ್ಪ ಎಲ್ಲ ಈಗ ನೋಡ್ರಿ, ನಿಮಗೆ ಒಂದು ನಾವು IHR ಇಂದ ಅಂದರೆ ಇದು ನಮ್ಮದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಹೆಸರುಘಟ್ಟ, ಬೆಂಗಳೂರು.
ಇಲ್ಲಿ ನಮ್ಮದೊಂದು ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ಸಾಹೇಬರು ಎಲ್ಲ ಮನೆಗಳಿಗೂ ಒಳ್ಳೆ ಗುಣಮಟ್ಟದ ಬೀಜಗಳನ್ನು ಕೊಡ್ಬೇಕು. ಈಗ ನೋಡಿರಿ, ನಾನು ಸೈಟ್ ಸೆಲೆಕ್ಷನ್ ಬಗ್ಗೆ ಹೇಳಿದ್ದೆ ನಿಮಗೆ ಕೈತೋಟದಲ್ಲಿ. ಅದೇ ಥರನಾಗಿ ಉತ್ತಮ ಬೀಜ ಆಯ್ಕೆ ಮಾಡೋದು ಕೂಡ ಪ್ರಮುಖ ಅಂಶ. ನೀವೆಲ್ಲ ಎಫರ್ಟ್ ಮಾಡಿರ್ತೀರಿ, ಗೊಬ್ಬರ ಎಲ್ಲ ಹಾಕಿರ್ತೀರಿ, ಮಡಿ ಮಾಡಿರ್ತೀರಿ, ಏರ್ ಮಡಿ ಮಾಡಿರ್ತೀರಿ, ನೀರು ಬಿಟ್ಟಿರ್ತೀರಿ. ಬೀಜನೇ ಗುಣಮಟ್ಟದಿಲ್ಲ ಅಂದರೆ ನಾವು ಒಳ್ಳೆಯ ರೀತಿಯ ಅದರ ಫಲವನ್ನು ಅದರದ್ದು ನಾವು ಇದನ್ನು ಪಡೆಯೋಕ್ಕಾಗಲ್ಲ. ಆ ಉದ್ದೇಶಕ್ಕೆ ನಮ್ಮ ಸಾಹೇಬ್ರು ಏನು ಮಾಡ್ಯಾರ, IIHRಯಿಂದನೇ ಒಳ್ಳೆ ಗುಣಮಟ್ಟದ ತರಕಾರಿ ಬೀಜಗಳನ್ನು ಪಾಕೆಟ್ ತರಿಸಿದ್ದಾರೆ. ಒಂದು ಪಾಕೆಟಲ್ಲಿ 4 ಬೀಜದ ಪಾಕೆಟ್ ಅದಾವೆ. ಆ 4 ಬೀಜದ ಪಾಕೆಟ್ ಒಳಗೆ ಒಂದು ಲಾಂಗ್ ಯಾರ್ಡ್ ಬೀನ್ ಅಂತ ಅಲಸಂದಿ ಹೆಂಗೆ ಬೀನ್ಸ್ ಬರುತ್ತಲ್ಲ ಆ ಥರದಲ್ಲಿ ಒಂದು ಬೀನ್ಸ್ ಇದೆ, ಒಂದು ರೆಗ್ಯುಲರ್ ಬೀನ್ಸ್ ಇದೆ, ಒಂದು ಈ ನಮ್ಮ ರಾಜಗಿರಿ ಸೊಪ್ಪು ಅಂತಾರಲ್ಲ ಅಮರಾಂತಸ್ ಅಂತ ಹೇಳ್ತಾರೆ ಆ ಸೊಪ್ಪಿಂದ ಒಂದಿದೆ. ಆಮೇಲೆ ಒಂದು ಬೆಂಡಿ ಬೀಜದ್ದಿದೆ. ಈ ಇಷ್ಟು 4 ಪಾಕೆಟ್ಗಳದ್ದು ಸೇರಿದ ಒಂದು ಪಾಕೆಟ್ ಇದೆ. ಈ ಪಾಕೆಟಲ್ಲಿ ಬೀಜಗಳನ್ನು ರಾಸಾಯನಿಕದಿಂದ ಟ್ರೀಟ್ ಮಾಡಿರ್ತಾರೆ. ಯಾರು ಡೈರೆಕ್ಟಾಗಿ ಮನೆಗೆ ಹೋಗಿ ಪ್ಯಾಕೆಟ್ ಹರಿದು ಅದನ್ನು ತೊಳೆದು ತಿನ್ನಕ್ಕೆ ಹೋಗ್ಬೇಡ್ರಿ, ಹೌದಾ? ಅದನ್ನೆಲ್ಲಿ ಬೆಳೆಯಕ್ಕೆ ಹೋಗೋದು, ಅದನ್ನೇನು ಮಾಡೋದು ಅಂತೇಳಿ ಮತ್ತು ನನಗೆ ಸುಮ್ಮನೆ ಹಂಗೆ ತಣ್ಣೀರೊಳಗೆ ತೊಳೆದು ಆಮೇಲೆ ತಿನ್ನಕ್ಕೆ ಮುಟ್ಟೋದು ಮಾಡಬಾರ್ದು. ಥೈರಾಮ್ ಅಂತ ಒಂದು ಪೌಡ್ರ್ ಇರುತ್ತೆ, ಕೆಮಿಕಲ್ ಟ್ರೀಟ್ ಮಾಡಿರ್ತಾರೆ. ನೇರವಾಗಿ ಪಾಕೆಟ್ ಮುಟ್ಟಿ ಕಣ್ಣು ಗಿಣ್ಣು ಮುಟ್ಕೊಳೋದು ಮಾಡ್ಬೇಡ್ರಿ. ಅದನ್ನು ಹಾಕೋ ಮುಂದೆ ಸ್ವಲ್ಪ ನೀಟಾಗಿ ಭೂಮಿಗೆ ಹಾಕಿ ಅದರಿಂದ ಬರೋ ಅಂಥ ಫಲನೇ ತಿನ್ಬೇಕು. ಡೈರೆಕ್ಟಾಗಿ ಸೀಡ್ಸ್ಗಳನ್ನು ಯಾವುದೇ ರೀತಿ ಬಳಸಬಾರ್ದು. ವೈಟ್ ಪಾಕೆಟ್ ಎಲ್ಲ ಒಗೆದು ಇದು ಮಾಡ್ಬೇಡ್ರಿ. ಎಲ್ಲ ನಿಮ್ಮ ತೋಟದಲ್ಲಿ ಬೆಳ್ಕೊಂಡು ನಿಮ್ಮ ಮನೆಗೆ ಯೂಸ್ ಆಗಂಗೆ ಬೆಳ್ಕೊಂಡು ಹೆಚ್ಚಾಗಿರೋದನ್ನು ನಿಮ್ಮ ಸ್ಕೂಲಿಗೆ ತಂದು ಕೊಡೋ ಅಂಥ ಕೆಲಸ ಮಾಡಬೇಡಿ ಸರ್. ಅದ್ರ ಜೊತೆಗೆ ಸರ್ ಹೇಳಿದಂಗೆ ನಮ್ದೊಂದು ಏನಪ್ಪ ಒಪಿನಿಯನ್ ಅಂದರೆ, ನೀವೇನು ಬೆಳೆದಿರ್ತೀರಿ ಪ್ರತಿಯೊಬ್ಬರ ತಗ ಮೊಬೈಲ್ ಇದಾವೆ. ಒಂದು ಫೋಟೋನ ನನಗೆ ಹಾಕಿ ನಾನು ಸರಿ ಮುಟ್ಟಿದ್ರೆ ಸಾರ್ಥಕತೆ. ಯಾವಾಗಲೂ ಫಲಶ್ರುತಿ ಅಂತ ಕೇಳ್ತಾರೆ. ಒಂದು ಕಾರ್ಯಕ್ರಮ ಫಲಶ್ರುತಿ ಯಾವಾಗ ಅಂದ್ರೆ ನೀವು ಬೆಳೆದು ನಿಮ್ಮ ಸ್ಕೂಲಿಗೆ ತಂದು ಕೊಟ್ಟರೆ ಅದು ಫಲಶ್ರುತಿ. ಈಗ ಸಾಹೇಬರು ಈಗ ಪ್ರತಿಯೊಬ್ಬರಿಗೂ ಬೀಜ ಪಾಕೆಟನ್ನು ವಿತರಣೆ ಮಾಡ್ತಾರೆ. ನೀವು ಆ ಬೀಜಗಳನ್ನು ಪಾಕೆಟ್ ತಗೊಂಡೋಗಿ ನೀವು ಕೈತೋಟದಲ್ಲಿ ಅದನ್ನು ಬೆಳೆಸ್ಕೊಂಡು ಅದನ್ನು ಒಳ್ಳೆ ರೀತಿ ತಾವು ಮನೆಗೆ ಬಳಸ್ಕೊಂಡು ಮತ್ತು ಸ್ಕೂಲಿಗೂ ತಂದು ಕೊಡೋದು. ಮತ್ತು ಯಾರು ಏನಾದ್ರು ಕೇಳೋದಿದ್ರೆ ಕೇಳಿ, 5 ನಿಮಿಷ ಟೈಮ್ ಕೊಡ್ತೀವಿ. ಬೆಳೆಯೋದೊಂದು ಟೆಕ್ನಿಕ್ ಇದೆ. ಯಾರು ಇಂಟ್ರೆಸ್ಟೆಡ್ ಇದ್ರೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ. ಇಲ್ಲೊಬ್ರು ಮಾಡ್ತಾ ಇದ್ದಾರೆ ಹಡಗಲಿ, ಅವ್ರ ಹತ್ರ ನಿಮ್ಮನ್ನು ಕಳಿಸ್ತಿರ್ಬೇಕಾರೆ ಒಂದ್ಸರಿ ನೋಡ್ಕೊಂಬರೋದು. ಸ್ವಲ್ಪ ಡಾರ್ಕ್ ರೂಮಲ್ಲಿ ಮಾಡ್ಬೇಕು. ಅದನ್ನು ಡಾರ್ಕ್ ರೂಮಲ್ಲಿ ಅದನ್ನು ಜೋಳದ ಬೀಜಗಳನ್ನು ಹಾಕಿ ಅದರಲ್ಲಿ ಒಂದು ಹುಲ್ಲೆಲ್ಲ ಮಾಡ್ಕೊಂಡು ಅದನ್ನು ಕಲ್ಚರ್ ಮಾಡ್ತಾರೆ. ಆ ಕಲ್ಚರೆಲ್ಲ ಆ ಸೀಡ್ಸ್ ಹಾಕ್ದಾಗ ಅಣಬೆ ಬರುತ್ತೆ. ಸರ್, ಈ ಕೆಲವೊಂದು ಗ್ರೀನ್ ಹೌಸ್ಗಳನ್ನು ಮಾಡಿರ್ತಾರಲ್ಲ ಸರ್, ದಾರಿಗೆ ಹೋಗ್ತಾ ಭಾಳ ಕಡೆಗೆಲ್ಲ ತೋಟಗಾರಿಕೆ ಶೇಡ್ ನೆಟ್. ಅದು ಏನಂತ ಅಂದರೆ, ಈಗ ನೀವು ಇಲ್ಲೇ ಚರ್ಚ್ ಹತ್ರ ಪಕ್ಕದಲ್ಲಿ ಒಬ್ರು ಹಂಗೆ ಹಸಿರು ಕಲರ್ ಬಟ್ಟೆ ಇದನ್ನು ಮಾಡಿ ಹಾಕ್ತಾರೆ ನೋಡ್ರಿ. ಇದೆಲ್ಲ 50% ಶೇಡು, 25% ಶೇಡು, 75% ಶೇಡ್. ಈ ಥರ ಶೇಡ್ ನಟ್ಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಸಸಿಗಳು ನಾವು ನೇರವಾಗಿ ವಾತಾವರಣಕ್ಕೆ ಇರೋಕ್ಕಿಂತ ಶೇಡ್ ನಟ್ಟಲ್ಲಿದ್ದರೆ ಅಲ್ಲಿ ಒಂದು ಹ್ಯೂಮಿಡಿಟಿ ಅಂತ ಬರುತ್ತೆ. ಆ ಹ್ಯೂಮಿಡಿಟಿ ಕ್ರಿಯೇಟ್ ಆದಾಗ ಚಿಗುರು ಜಾಸ್ತಿ ಬರುತ್ತೆ. ಆಮೇಲೆ ಬಂದಿರೋಂಥ ಸಸಿಗಳನ್ನು 4 ದಿವಸ, 10 ದಿವಸ, 15 ದಿವಸ ನಾವು ಮೇಂಟೈನ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು, ಮಾರಾಟ ಮಾಡ್ತಾರೆ. ಈಗ ತರಕಾರಿ ಸಸಿಗಳನ್ನು ಮಾರಾಟ ಮಾಡೋರು ಬರೀ ಅವರು ಬೀಜ ತಂದು ಕೊಟ್ಟರೆ ಈ ಟ್ರೇ ಒಳಗೆ ಹಾಕಿ ಮಾಡಿ ಕೊಡೋಕ್ಕೆ ಒಂದು ಬೀಜಕ್ಕೆ ಒಂದು ಸಸಿಗೆ 50 ಪೈಸೆ ಚಾರ್ಜ್ ಮಾಡ್ಬೋದು. ಅಂಥದ್ದು ಅವರು ಒಂದು ಸೀಸನ್ನಿಗೆ ಒಂದು 25-30 ಲಕ್ಷ ತರಕಾರಿ ಸಸಿಗಳನ್ನು ಮಾರೋದು. ಮೊದಲೆಲ್ಲ ಏನು ಮಾಡ್ತಾ ಇದ್ರು, ಮೆಣಸಿನ ಮಡಿ ಮಾಡ್ತಿದ್ರು, ನಾವೆಲ್ಲ ಟೊಮೆಟೊ ಮಡಿ. ಈಗ ನೇರವಾಗಿ ಅದನ್ನ ತಂದು ಸಾಂಪ್ರದಾಯಿಕವಾಗಿ ನಾವೀಗ ಕೊಡ್ತೀವಲ್ಲ ರಾಜಗಿರಿ ಬೀಜನ, ಯಾವ ಥರ ಹಾಕ್ತೀರಿ ಕೈ ತೋಟದಲ್ಲಿ? ರಾಜಗಿರಿ ಸೊಪ್ಪು ಕೇಳಿರಾ? ಅದರ ಬೀಜ ಕೊಡ್ತೀವಿ, ಪಾಕೆಟಲ್ಲಿ ಐತೆ. ಅದನ್ನು ಯಾವ ಥರ ಕೈ ತೋಟದಲ್ಲಿ ಪ್ರಶ್ನೆ ಇದೆ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಕೊತ್ತಂಬರಿ ಬಳಸ್ತೀವಲ್ಲ, ಮೊದಲೆಲ್ಲ ಕೊತ್ತಂಬರಿ ಎಷ್ಟು ದಿವಸ ಇದ್ರು ಇರೋದು, ಮಾರಾರು ಹೇಳ್ತಾರೆ ಸರ್ ಕೆಮಿಕಲ್ ಹಾಕಿ ಅದು 2-3 ದಿವಸ ಯೂರಿಯಾ ಹಾಕ್ತಾರೆ ಸರ್. ಏನಿಲ್ಲ, ಇಲ್ಲ ಬೇರೆ ಏನಿಲ್ಲ. ಯೂರಿಯಾ ಜಾಸ್ತಿ ಹಾಕೋದ್ರಿಂದ ರ್ಯಾಪಿಡ್ ಬೇಗ ಬೆಳೀತದೆ, ವೆಜಿಟೇಟಿವ್ ಗ್ರೋತ್ ಫಾಸ್ಟ್ ಆಗಿ ಬರುತ್ತೆ, ಸೆಲ್ಫ್ ಲೈಫ್ ಕಡಿಮೆ ಇದೆ. ನಾವೇನು ಅನ್ಕೊಂಡಿವಿ ಆ ಕೆಮಿಕಲ್ ಹಾಕೋದು ದೊಡ್ಡದಾಕೈತೆ ಅನ್ನೋರಲ್ಲ, ತಿಂದ್ರೆ ಎಲ್ಲಿ ಕೆಮಿಕಲ್ನಿಂದ ಬತ್ತೋಗಿರೋ ಅಂತ ಇದು ಅದು ಬೇರೆ ಸ್ಪ್ರೇ ಹೊಡೆಯೋದ್ರಿಂದ ಅದು ಬೆಂಗಳೂರು ಕಡೆ ಜಾಸ್ತಿ ಮಾಡ್ತಿದ್ದಾರೆ. ಅದು ನೋಡಕ್ ಸ್ವಲ್ಪ ಕೊತ್ತಂಬರಿ ದೊಡ್ಡದಿರ್ತೈತಿ, ಸ್ಮೆಲ್ ಇರಲ್ಲ, ಒಂಥರ ಏನೋ ಸಪ್ಪದಂಗ. ಸರ್, ಏನಂದ್ರೆ ನಾವು ಈಗ ಪ್ರಕೃತಿ ದತ್ತವಾಗಿ ಬೆಳೆದು ತಾನು ಅದು ಮೆಚುರಿಟಿಗೆ ಬಂದಾಗ ಇರೋಂಥ ಸಸ್ಯ ಈಗ
ನಾವು ಇದೆಲ್ಲ ಈ ಕಮರ್ಷಿಯಲ್ ಲಾಭದಾಯಕ ದೃಷ್ಟಿಯಿಂದ ಆ ಥರ ಮಾಡ್ತಾ ಇದ್ದಾರೆ ನೋಡಿ. ಇನ್ನೊಂದು ಏನಂದ್ರೆ ನಿಸರ್ಗದತ್ತವಾಗಿ ಏನು ಆಯಾ ಸೀಸನಿಗೆ ಬರೋ ಹಣ್ಣುಗಳನ್ನು ಎಲ್ಲ ಹಣ್ಣುಗಳನ್ನು ತಿನ್ಬೇಕು. ಈಗ ಸೀತಾಫಲ ಎವ್ರಿ ಟೈಮ್ ಸಿಗುತ್ತಾ? ಮಾವು ಎವ್ರಿ ಟೈಮ್ ಸಿಗುತ್ತಾ? ನೇರಳೆ ಹಣ್ಣು ಪ್ರತಿ ಟೈಮ್ ಸಿಗುತ್ತಾ? ನಿಮಗೆ 12 ತಿಂಗಳು ಸಿಗೋಂಥ ಹಣ್ಣುಗಳು ಒಂದು 2-3 ಅಷ್ಟೇ. ಒಂದು ಬಾಳೆಹಣ್ಣು, ಒಂದು ಪಪಾಯ, ಒಂದು ಲಿಂಬೆಹಣ್ಣು. ಈ 12 ತಿಂಗಳ ಚಳಿಗಾಲದಲ್ಲಿ ಅದು ಫ್ಲವರಿಂಗ್ ಆದರೆ ಮಾತ್ರ ಹೂ ಬರುತ್ತೆ. ಅದಕ್ಕೆ ಫ್ಲವರ್ ಇನಿಷಿಯೇಷನ್ ಆಗುತ್ತೆ ಅಂದರೆ ನಮಗೆ ಚಳಿ ಬೇಕು. ಅದೆಲ್ಲ ಹಿಮಾಚಲ್ ಕಡೆಯಿಂದ ಬರ್ತಾ ಇದೆ. ನಾವೆಲ್ಲಿ ಬೆಳೀತಾ ಅಂದ್ರೆ ರೈತ ಹರಪಳ್ಳಿಯಲ್ಲಿ ಬರ್ತಲ್ಲ ಅದು ಯಾವ ಥರ? ಅದು ಕುಂಚೂರು ಕೆರೆ ಹತ್ರ. ಅವ್ರು ನಮ್ಮ ಮಾಮೂಲಿ ಸೇಬ್ ಅದನ್ನು ಸ್ವಲ್ಪ ಆರ್ಟಿಫಿಷಿಯಲಿ ಈ ಸಣ್ಣ ಗಿಡದಲ್ಲಿನೇ ಬೆಳೆಸ್ತಾರೆ. ಡಿಸೆಂಬರ್ ತಿಂಗಳಲ್ಲಿ ಫ್ಲವರಿಂಗ್ ಬರುತ್ತೆ. ಅದಕ್ಕೆ ಮಿನಿಮಮ್ ಇಷ್ಟು ಚಿಲ್ಲಿಂಗ್ ಟೆಂಪರೇಚರ್ ಅಂತ ಬೇಕು. ಅದಿದ್ರೆ ಮಾತ್ರ ಫ್ಲವರಿಂಗ್ ಬರುತ್ತೆ. ಇಲ್ಲಿ ಕೇಳ್ರಲ್ಲ ಇಲ್ಲಿ ಮುಂದೆ ನೀವು ಕೂಡ ದೊಡ್ಡ ರೈತರಾಗಬಹುದು. ಇದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಲ್ ಆಫ್ ಯು. ಬಟ್ ಲಿಸನ್ ಫಸ್ಟ್. ಅವ್ರು ಆಮೇಲೆ ಅವ್ರಿಗೆ ಯಾಕೆ ಕೊಟ್ಟಿದ್ದು ನಮಗೆ ಯಾಕೆ ಕೊಡೋದು ಸಬ್ಸಿಡಿ ಅಂತ ಕೇಳಕ್ ಬರೋ ರೈತರು. ಕೆಲಸ ಮಾಡ್ಯಾರ ಬೇರೆ, ಇನ್ನೊಬ್ರು ಹೋಲಿಕೆ ಮಾಡ್ಕೊಳಕ್ ಬರೋದು ಆಮೇಲೆ. ನೀವು ಹಂಗೆ ಅವ್ರಿಗೆ ಕೊಟ್ಟರೆ ಸರ್ ನಮಗೆ ಕೊಟ್ಟಿಲ್ಲ ಅಂತ. ಈಗ ತಮ್ಮಿಂದ ಏನು ಕೇಳೋದಿಲ್ಲ ಅಂದ್ರೆ ನಾನು ನನಗೆ ಸಿಕ್ಕ ಅವಕಾಶದಲ್ಲಿ ತಮಗೆ ಕೈತೋಟದ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೇನೆ ಅಂತಂದು 12 ಮಾತುಗಳನ್ನು ಮುಗಿಸ್ತೀನಿ. ತೋಟಗಳ ಬಗ್ಗೆ ಆಗಲಿ ಮತ್ತು ತಾರಸಿ ತೋಟ, ಇದು ನನಗೆ ಒಂದು 2-3 ಹೊಸ ವಿಷಯ ಗೊತ್ತಾದ್ವು ಇಲ್ಲಿ. ಇದು ನಮ್ಮ ಮನೆಯಲ್ಲಿ ಅದು ಸರ್ ವೇಸ್ಟ್ ವಾಟರ್ ಬಾಟ್ಲಿಂದ ಬೆಳಿತೀವಿ ಸರ್. ನಾನು ಮನೆಯೊಳಗೆ ಫುಲ್ಲು ಎಣ್ಣೆ ಡಬ್ಬಿ ಏನು ವೇಸ್ಟ್ ಅದು ಎಲ್ಲದ್ರೂ ಕೂಡ ಸುಮಾರು ಒಂದು 500 ಗಿಡ ಬೆಳೆಸಿದ್ದೀನಿ ಸರ್ ನಾನು. ನಮಗೆ ತರಕಾರಿ ಇದೆಲ್ಲ ನಮ್ಮ ಮನೆ ಮುಂದೆ ಹಾಕಿದ್ದೀನಿ. ಸುಮಾರು ದೊಡ್ಡ ಮಾವಿನ ಗಿಡ ಇದೆ, ತೆಂಗಿನ ಗಿಡ 3 ಇದ್ದಾವೆ. ನಾವು ಅಲ್ಲಿ ಹೂವಿನ ಗಿಡ ಎಲ್ಲ ಥರದ ಹೂವಿನ ಗಿಡಗಳು ಹಾಕಿದ್ದೀವಿ. ಇದು ಒಂದು ನನಗೆ ಡೌಟ್ ಇತ್ತು, ಇದು ಕೊತ್ತಂಬರಿದು ಒಂದು. ಮತ್ತು ಆಮೇಲೆ ಈ ಗ್ರೀನ್ ಹೌಸ್ ಮಾಡ್ತಾರಲ್ಲ ಸರ್, ಅಲ್ಲಿ ಲಾಭದಾಯಕವಾಗಿ ಕಮರ್ಷಿಯಲ್ ಪರ್ಪಸ್ ಅಷ್ಟೇ ಸಸಿ ಮಾರ್ತಾರನ್ನ, ಮತ್ತು ಕೀಟಬಾಧೆಗಳನ್ನು ರಕ್ಷಣೆ ಮಾಡಲಿಕ್ಕೆ ನೇರವಾಗಿ ಸೂರ್ಯನ ಕಿರಣಗಳನ್ನು ತಡೆ ಹಿಡಿಲಿಕ್ಕೆ ಹಾಕ್ತಾರಂತ ಅಂದ್ಕೊಂಡಿದ್ದೆ. ಅದು ನೀವು ಒಂದು ಒಳ್ಳೆ ಮಾಹಿತಿ ಗೊತ್ತಾಯಿತು. ಈಗ ನೋಡಿ, ಇವತ್ತು ನಾವು ಹೋಗಿದ ಮೇಲೆ ಎಲ್ಲರಿಗೆ ನೌಕರಿ ಸಿಗ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ. ನಮಗೆ ನಾವೇ ಸ್ವಾವಲಂಬಿಗಳಾಗಬೇಕು. ಈ ಕೈತೋಟದ ಇನ್ಫಾರ್ಮೇಷನನ್ನು ನೀವು ಮುಂದೆ ಹೊಲಕ್ಕೆ ಅಪ್ಲೈ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಕೂಡ ಬೆಳಿಬಹುದು. ಹಾಗಾಗಿ ತೋಟಗಾರಿಕೆ ಇಲಾಖೆ ಇಡೀ ಅನೇಕ ಸರ್ಕಾರದ ಯೋಜನೆಗಳಿವೆ, ಅವುಗಳನ್ನೆಲ್ಲ ನೀವು ಸದ್ಬಳಕೆ ಮಾಡ್ಕೊಳ್ರಿ. ಮುಂದೆ ಇವುಗಳನ್ನು ನಿಮ್ಮ ಅಪ್ಪ ಅಮ್ಮರಿಗೆ ಹೇಳಿದ್ರಿ, ಇಂತಿಂಥ ಗೊಬ್ಬರ ಈ ಥರದಲ್ಲಿ ಹೆಲ್ಪ್ ಆಗುತ್ತೆ, ಇಂಥ ಬೀಜಗಳನ್ನು ಹಾಕ್ಬೋದು ಅಂತೇಳಿ. ಬರೀ ನಾವೇನು ಮಾಡ್ತೀವಿ, ಮಳೆಗಾಲ ಬಂತಂದ್ರೆ ವರ್ಷಾನುಗಟ್ಟಲೆ ಒಂದೇ ಬೆಳೆ ಜೋತ್ಕೊಂಡು ಕೂತ್ಕೊಂತೀವಿ. ಇವತ್ತು ನಾವು ಕೊಟ್ಟಂಥ ಬೀಜಗಳನ್ನು ಬೆಳೆದು ಚೆನ್ನಾಗಾತಂದ್ರೆ ಅವನ್ನುಗಳ ಮತ್ತೆ ಈ ಬೈ ಪ್ರಾಡಕ್ಟ್ ನಾವು ಮುಖ್ಯ ಬೆಳೆ ಜೊತೆಗೆ ಹೊಲದಲ್ಲಿ ಇಂತಿಷ್ಟು ಅಂತೇಳಿ ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಇವತ್ತೆಲ್ಲ ಸೊಪ್ಪು ತರಕಾರಿಗಳಿಗೆ ಭಾಳ ಬೇಡಿಕೆ ಇದೆ. 10 ರೂಪಾಯಿಗೆ ಒಂದು ಕಮ್ಮಿ ಆಗಿದೆ ಏನಾದರೂ ತರಕಾರಿ ಸೊಪ್ಪು? ಏನು ಕಡಿಮೆ ಆಗಿಲ್ಲ. ಹಾಗಾಗಿ ನೀವುಗಳು ಋತುಮಾನಕ್ಕೆ ತಕ್ಕಂತೆ ಈ ಥರದಲ್ಲಿ ಎಲ್ಲಗಳನ್ನು ಬೆಳೆದು ನೀವು ಆರ್ಥಿಕ ಸ್ವಾವಲಂಬಿಗಳಾಗಲಿಕ್ಕೆ ನಿಮ್ಮ ಅಪ್ಪ ಅಮ್ಮರಿಗೆ ಕೂಡ ತಿಳಿಸಿ ನಮಗೆಲ್ಲ ತೋಟಗಾರಿಕೆ ಇಲಾಖೆಯಿಂದ ಹಿಂಗೆ ಮಾಹಿತಿ ಕೊಟ್ಟರು ಅಂಥೇಳಿ. ಹಾಗಾಗಿ ಇಲ್ಲಿವರೆಗೆ ನಮ್ಮ ಚಂದ್ರಕುಮಾರ್ ಸರ್ ಭಾಳ ಅರ್ಥಗರ್ಭಿತವಾದಂತಹ ಮಾಹಿತಿಯನ್ನು ಒದಗಿಸಿದ್ರು. ನಮ್ಮ ನಾಗರಾಜ್ ಸರ್ ಅವರು ಕೂಡ ಹಗರಿಬನಹಳ್ಳಿಯಲ್ಲಿ ಇದ್ದಾಗ ಕೂಡ ನಮ್ಗೆ ಭಾಳ ಪರಿಚಿತರು. ಅನೇಕ ನಮಗೆ ಅಲ್ಲಿ ಮಾರ್ಗದರ್ಶನವನ್ನು ಕೊಟ್ಟು ಶಾಲೆಯಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಕೂಡ ಮಾಡಲಿಕ್ಕೆ ಸಹಾಯ ಮಾಡಿದಂತಹ ನಮ್ಮ ನಾಗರಾಜ್ ಸರ್ ಅವರಿಗೆ, ಚಂದ್ರಕುಮಾರ್ ಸರ್ಗೆ ಅಭಿನಂದಿಸ್ತಾ, ನಮ್ಮ ಹಿರಿಯ ಶಿಕ್ಷಕರಾದಂಥ ಈ ಸಮಾರಂಭದ ಅಧ್ಯಕ್ಷ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶೇಖ್ ಅಹಮದ್ ಸರ್ ಅವರು ಕೂಡ ಅಧ್ಯಕ್ಷ ನುಡಿಯಲ್ಲಿ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಂತೇಳಿ ನಾನು ಅವರಲ್ಲಿ ವಿನಂತಿಪೂರ್ವಕವಾಗಿ ವಿನಂತಿಸಿಕೊಳ್ತಿದ್ದೇನೆ ಸರ್.